ನಮಸ್ತೆ ವೀಕ್ಷಕರೇ, ಇಂದು ನಮ್ಮ ಹೆಚ್ಗೊಳ್ಳಳ್ಳಿ ಪಂಚಾಯಿತಿಗೆ ಒಂದು ಮೇಲ್ದರ್ಜೆಯ ಅಂದರೆ ಉನ್ನತ ಮಟ್ಟದ ಒಂದು ಪಶುವೈದ್ಯ ಕೇಂದ್ರದ ನಿರ್ಮಾಣಕ್ಕೆ ಮಾನ್ಯ ಶಾಸಕರಾದ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಗುದ್ದಲಿ ಪೂಜೆ ಮಾಡಿದರು. ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಯುತ ಜಗದೀಶ್ ಅವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ, ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಎಲ್ಲರೂ ಮುಂದುಗಡೆ ಇರೋರು ನಾಯಕರೇ ಬಂದಿದ್ದಾರೆ. ಪಶು ಆಸ್ಪತ್ರೆ ಮೇಲ್ದರ್ಜೆಗೆ ಇರೋದು, ಡಾಕ್ಟರ್ ಇಲ್ಲ ಮೊದಲು, ಈಗ ಮೇಲ್ದರ್ಜೆಗೆ ಏರಿ ಇವತ್ತು ಡಾಕ್ಟರ್ ಕೂಡ ಇಲ್ಲಿ ಕಟ್ಟಿದ ಮೇಲೆ ಹಾಸ್ಪಿಟಲ್ಗೆ ಬರ್ತಾರೆ. ಇವತ್ತು ಈ ಪಶು ಏನು ಕಟ್ಟಡ ಇವತ್ತು ನಮ್ಮ MLA ಸಾಹೇಬರು ಬಂದಿದ್ದಾರೋ ಗುದ್ದಲಿ ಪೂಜೆ ಮಾಡೋದಕ್ಕೆ, ನಮ್ಮ ಜಿಲ್ಲೆಯಲ್ಲಿ ಎರಡೇ ಬಂದಿರೋದು, ಅದು ಮುಳಬಾಗಿಲು ತಾಲೂಕಲ್ಲಿ ಒಂದು 50 ಲಕ್ಷ ರೂಪಾಯಿ. 50 ಲಕ್ಷ ರೂಪಾಯಿ ಒಂದು ಊರಿಗೆ ಬರ್ಬೇಕು ಅಂದ್ರೆ ಅಷ್ಟು ಸಲೀಸಲ್ಲ. ಸುಮಾರು ಕಡೆ ಅವರು ಹೋರಾಟ ಮಾಡಿ ಇಲ್ಲಿ ತಗೊಂಡ್ಬಂದು ಇವತ್ತು ನಮ್ಮ ಹೆಚ್ಗೊಳ್ಳಳ್ಳಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೆಚ್ಗೊಳ್ಳಳ್ಳಿ ಗ್ರಾಮ ಪಂಚಾಯತಿ, ಹೆಚ್ಗೊಳ್ಳಳ್ಳಿ ಗ್ರಾಮದಲ್ಲಿ ಎಲ್ಲ ನಮ್ಮ ಮುಖಂಡರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು, ಕಾರ್ಯಕರ್ತರು ಪರವಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮೆಲ್ಲ ಯುವಕರು ಇನ್ನು ಸುಮಾರು ತಾಲೂಕದಲ್ಲಿ ಎಲ್ಲಾ ಕಡೆಯಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಹೆಚ್ಗೊಳ್ಳಳ್ಳಿ ಗ್ರಾಮಕ್ಕೆ ನಮ್ಮ ಶಾಸಕರು ಬಂದಿದ್ದಾರೆ. ಒಂದೆರಡು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಮನವಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಇವತ್ತು ವೆಟರ್ನರಿ ಹಾಸ್ಪಿಟಲ್ಗೆ 50 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಒಂದೇ ಜನನೇ ಅಲ್ಲ, ವೆಟರ್ನರಿ ಹಾಸ್ಪಿಟಲ್ ಅಡೆಮು ಕಟ್ತಾ ಉಂಟು, ಇಲ್ಲೇನು ಇಂತ ಫಂಕ್ಷನ್ಸ್ ಇದೇಮಿ ಅಂತೇಳಿ ಸುಮಾರು ಜನ ಅನ್ಕೋಬಹುದು. 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೆಲಸ ಹಾಕಿದ್ರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ, ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ. ನಾವು ಯಾವತ್ತೂ ಅಷ್ಟೇ, ಇವತ್ತು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸಗಳು, ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸೆಷನ್ ನಲ್ಲಿ ಏನ್ ಮಾತಾಡ್ತೇವೆ ಅಂತ, ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸೆಷನ್ ನಲ್ಲಿ ಎಂತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಹಲವಾರು ವಿಷಯಗಳು, ಹಲವಾರು ಕಾರ್ಯಕ್ರಮಗಳು, ಹಲವಾರು ಕೆಲಸಗಳು ನಮ್ಮ ಶಾಸಕರು ನಮ್ಮ ಮುಳಬಾಗಿಲಿಗೆ ಕೊಡುಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಇವತ್ತು ನಮ್ಮ ಕೋಚಿಂಗ್ ಏನು ಈ ಚುನಾವಣೆ ಬಂದಿದೆಯೋ, ಮೊನ್ನೆ ತಾನೇ ಚುನಾವಣೆ ನಡೆದು ನಮ್ಮ DCC ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ರಘುಪತಿ ರೆಡ್ಡಿ ಅಣ್ಣವರು ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲೇ ಮೊದಲು ಅವ್ರದೇ ಏನು ರಿಸಲ್ಟ್ ಕೊಟ್ಟಾಗಿದ್ದು, ನಮ್ಗೆ ಜಯ ಸಿಕ್ಕಿದ್ದು ಅವರಿಂದನೇ. ಈಗ ಪೂರ್ವಕ್ಕೆ ಬಂದ್ಬಿಟ್ಟು ಕಾರಿನಲ್ಲಿ ನಾಗರಾಜಣ್ಣ, ಪಶ್ಚಿಮಕ್ಕೆ ಬಂದ್ಬಿಟ್ಟು ನಮ್ಮ ಬಿಸ್ನಲ್ಲಿ ಶಾಮಣ್ಣ ಅವ್ರು ನಿಂತಿದ್ದಾರೆ. ನಮ್ಮ ರಘುಪತಿ ರೆಡ್ಡಿ ಅವ್ರದ್ದು ಮೊದಲು ಹೆಂಗ್ ಬಂತ ಚುನಾವಣೆ, ಅವರಿಬ್ರು ಅದೇ ಜೈ ಬಾರಿ ಬರ್ಸ್ಕೊಂಡ್ ಬರ್ತಾರೆ, ನಮ್ಮ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ಕೇಳ್ತಾ, DCC ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದೂ ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಪ್ರತಿಷ್ಠಿಸಿದರು. ಹೋದ ಬಾರಿ ನಮ್ಮವರೇ ನಮ್ಮನ್ನ ಯಾಮಾರಿಸಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದ್ರೆ ವಿನಃ ಹೋದ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾ ಇದ್ವಿ. ಇವತ್ತು ನಾವು 10 ಜನ ನಾವೇನಿದ್ದು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನಾನು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಇವತ್ತು ಒಂದೇ ಒಂದು ಮಾರ್ಜಿನ್ ಇದ್ದಿತ್ತು ನಮ್ಮಲ್ಲಿ. ಆದ್ರೆ ಇವತ್ತು ಏನು ನಾವು ಚುನಾವಣೆಗೆ ಹೋಗ್ತಾ ಇದೀವಿ, ಡೈರಿ ಚುನಾವಣೆಗೆ ಅಜಗಜಾಂತರದಲ್ಲಿ ಇದ್ದೀವಿ ನಾವು. ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸ್ ಇವತ್ತು ಇದ್ದಾರೆ. 2 ಕ್ಷೇತ್ರದಲ್ಲಿ, ಪೂರ್ವ ಆಗ್ಬೋದು, ಪಶ್ಚಿಮ ಆಗ್ಬೋದು, 2 ಕ್ಷೇತ್ರದಲ್ಲಿ ಅವ್ರಿಗೂ ನಮಗೂ ಬಹಳ ಅಜಗಜಾಂತರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ. ನಮ್ಮ ಏನು DCC ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು, ಪಕ್ಷ ನಿಷ್ಠೆ ಅಂತ ಹೇಳ್ಬಿಟ್ಟು ತಗೊಂಡ್ರು, ಆ ಒಂದು ಭಾವನೆ ನಲ್ಲಿ ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ರು ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರೋದಕ್ಕೆ ಸಾಧ್ಯ ಆಗಿದೆ. ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲದರಿಂದ ಅವರು ಬಾರಿ ಈಗ ಹೇಳಿದ್ರು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಪ್ರತಿಯೊಂದು ವಿಧಾನಸೌಧ ಇಲ್ಲಿರ್ಬೋದು, ಬೆಳಗಾಮಲ್ಲಿ ಇರ್ಬೋದು ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತಿದ್ರು ಸರ್ಕಾರ ನಮ್ದು ಸರ್ಕಾರ ಇಲ್ಲ.
ಅದರಿಂದ ಅನುದಾನ ನಿಧಾನ ಆಗಿರ್ಬೋದು, ಆದ್ರೂ ಕೆಬೆಟ್ಕಲ್ ರೋಡಿಗೆ ಒಂದು 12 ಕೋಟಿ ಹಾಕಿದ್ದಾರೆ. ಸುಮಾರು ತಾಲೂಕಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗೂ ಇದಕ್ಕೂ 50 ಲಕ್ಷ ತಂದಿದ್ದಾರೆ. ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಾಸಕರಿಗೆ ಹೇಳೋದು ಏನಂದ್ರೆ, ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಸಿಎಂ ಹತ್ರ ಕೂತ್ಕೊಂಡು ಗ್ರಾಂಟ್ಸ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮ್ಗೆ. ಆ ಗೆಲುವು ರಾತ್ರಿ ಹಗಲು ಜ್ಞಾಪಕ ಇಟ್ಕೊಂಡು ನಮ್ಮ ಮನವಿ ತಿರಸ್ಕರಿಸಿದ್ರ ಅಲ್ಲಿ ಡಿ ಕೆ ಶಿವಕುಮಾರ್ ಇರೋದು, ಸಿದ್ದರಾಮಯ್ಯ ಇರೋದು, ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರಾಂಟ್ಸ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈಗ ಪಶ್ಚಿಮಕ್ಕೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ. ಈ ಶ್ಯಾಮೇಗೌಡನಿಗೂ ನಮ್ಮ BMC ವೆಂಕಟರಮಣ್ಣವ್ರಿಗೂ ಇಬ್ಬರು ಬೇಕು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು. ಆ ಡಿಫ್ರೆನ್ಸ್ಗೆ ನಮ್ಮ ಮುಖಂಡರುಗಳು ನಾಗರಾಜಣ್ಣ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಎಲ್ಲ ಸೇರಿ ಕೂತ್ಕೊಂಡು ನಮ್ಮ ಆಲಂಗೂರು ಸೀನಣ್ಣವ್ರು ಆದ್ಮೇಲೆ ನಮ್ಮ ಆಲಂಗೂರು ಸೀನಣ್ಣವರು ಏನು ಈ ಭಾಗಕ್ಕೆ ಹೆಚ್ಚಿನ ಒಂದು ಕೊಡುಗೆ, ಮುಖ್ಯ ಎಲ್ಲಾ ರೀತಿಯಲ್ಲೂ ಇವರು ಕೆಲಸ ಮಾಡ್ಕೊತಾ ಇದ್ರು. ಬಹುಶಃ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಒತ್ತು ಕೊಟ್ಟು ಮಾಡುವಂತ ಒಂದು ಕೆಲಸ. ಇವತ್ತು ದಿನ ಅವ್ರಿಲ್ಲ ಅಂದ್ರೂ ನೆನ್ಸ್ಕೊತಿದ್ದಾರೆ ಅಂತಂದ್ರೆ ಬಹುಶಃ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಸಾಧನೆ ಗೊತ್ತಾಗುತ್ತೆ. ಇವತ್ತು ದಿನ ಏನ್ ನಮ್ಮ ಒಂದು ಹೇಳ್ತೀನಿ, ನಮ್ಮ ನಾಗಣ್ಣವರು ಏನ್ ಇವತ್ತು ದಿನ ಡೈಲಿ ಚುನಾವಣೆ ಬಂದಿದೆ. ಡೈಲಿ ಚುನಾವಣೆಯಲ್ಲಿ ಇವತ್ತು ದಿನ ಹೇಳ್ತಾ ಇದ್ದೀನಿ, ಪೂರ್ವದ ಕಡೆ ನಾನು ಇವತ್ತು ನಾಳೆ ನೀವು ಕೌಂಟಿಂಗ್ ತಗೊಳ್ಬೇಕಾದ್ರೆ 50ರಿಂದ 60 ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ಇದರಲ್ಲಿ ಸಂಶಯ ಇಲ್ಲ. 100 ಜನ ನೀವು ಹೇಳ್ಕೊಳ್ಳಿ, ನಾಳೆ ಗೊತ್ತಾಗುತ್ತೆ 25ನೇ ತಾರೀಕು. ಇನ್ನೊಂದು ವಿಚಾರ ತಮ್ಮಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಶಾಸಕರು ಅನೇಕ ಬಾರಿ ಶಾಸನ ಸಭೆಯಲ್ಲಿ ಮಾತಾಡಿದ್ರು ಕೂಡ ಸರ್ಕಾರಕ್ಕೆ ದಪ್ಪ ಚರ್ಮ, ಸೂಜಿನಲ್ಲಿ ಚುಚ್ಚಿದ್ರು ಆಗ್ತಾ ಇಲ್ಲ, ದಪ್ಪಳದಲ್ಲಿ ಚುಚ್ಚಿದ್ರು ಕೂಡ ಆಗ್ತಾ ಇಲ್ಲ. ಅಷ್ಟು ಚುಚ್ಚಿದ್ರು ಕೂಡ ಇನ್ನೂ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ತಾಲೂಕಿಗೆ. ನಮ್ಮ ಜಗದೀಶ್ ಅವರು ಬಹಳ ಚೆನ್ನಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗೇನೆ ಏನು ಇವತ್ತು ಈ ಭಾಗದ ಜನತೆಗೆ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕೆಂತಂದ್ರೆ ಹಸುಗಳನ್ನ, ಜಾನುವಾರುಗಳನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಡಾಕ್ಟರ್ ಬೇಕೇ ಬೇಕು ಈ ಭಾಗದಲ್ಲಿ. ಅಂತದಕ್ಕೆ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿರೋದಕ್ಕೆ ನಮ್ಮ ಶಾಸಕರಿಗೆ ಈ ಭಾಗದ ಜನರೆಲ್ಲ ಆಭಾರಿಯಾಗಿರ್ಬೇಕಾಗ್ತದೆ. ಹಾಗೇನೆ ನಮ್ಮ ಕಡೆಯಿಂದ ಕೂಡ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ.